ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಹಾಯ್ ಹುಡುಗಿ. ನಮಸ್ಕಾರ. ನನಗೆ ಖಾರವಾಗಿರೋ ನಮಸ್ಕಾರ ಬೇಡ, ಹಾಯಾಗಿರೋ ಹಾಯ್ ಬೇಕು. ಇಲ್ಲ ಸ್ವೀಟ್ ಆಗಿರೋದೇನಾದರೂ ನಡೆಯುತ್ತೆ. ಸ್ವೀಟ್ ಆಗಿರೋದಾ? ಹಾಯ್, ಮಲ್ಕೊಂಡಿಲ್ವಾ? ನಿದ್ದೆ ಮಾಡಕ್ಕೆ ನೀನು ಬಿಡ್ತಿಲ್ಲ. ಅಯ್ಯೋ, ನಾನೇನ್ ಮಾಡಿದೆ? ಇವತ್ತು ನಮ್ಮ ಕಾಲೇಜೆಲ್ಲ ಅಲ್ದು ಸುಸ್ತಾಗಿಲ್ವಾ? ಮಲ್ಕಳಿ. ನಿಮ್ಮ ಕಾಲೇಜ್ ಸಖತ್ತಾಗಿದೆ. ನಾಳೆ ಮತ್ತೆ ಬರಲಾ? ಅಯ್ಯಯ್ಯೋ, ಬೇಡವೇ ಬೇಡ. ಹಾಗಾದರೆ ಬಂದೇ ಬರ್ತೀನಿ. ಹುಡುಗೀರು ನೋ ಅಂದರೆ ಎಸ್ ಅಂತ ಅರ್ಥ. ಸರಿ, ನನ್ನ ಬದಲು ನೀವೇ ಕಾಲೇಜ್ಗೆ ಹೋಗ್ಬಿಡಿ. ಯಾಕೆ ಸಿಟ್ ಮಾಡ್ಕೊಳ್ತೀಯ? ನಂಗೆ ಎಷ್ಟೊತ್ತಿಗೂ ನಿನ್ನ ಜೊತೆನೇ ಇರಬೇಕು ಅಂತ ಅನಿಸುತ್ತೆ, ಅದಕ್ಕೆ ಕೇಳಿದೆ. ನಿಂಗೆ ಅನ್ಸಲ್ವಾ? ಅನ್ನಿಸ್ತೈತೆ. ನಮ್ಮೂರ್ ಬೀದಿನಾಗೆ ಇಬ್ರು ಕೈ ಕೈ ಹಿಡ್ಕೊಂಡು ಓಡಾಡಬೇಕು ಅನ್ನಿಸ್ತೈತೆ. ಆಮ್ಯಾಕೆ ವಾಟರ್ ಟ್ಯಾಂಕ್ ಹತ್ತಿ ನನ್ನ ಹೆಸ್ರನ್ನ ನೀವು, ನಿಮ್ಮ ಹೆಸ್ರನ್ನ ನಾನು ಜೋರಾಗೆ ಕೂಗ್ಬೇಕನ್ನಿಸ್ತೈತೆ. ಆಮ್ಯಾಕೆ ನನಗೆ ಇಷ್ಟವ ಸೀಬೆಕಾಯಿನ ನೀವೇ ಮರ ಹತ್ತಿ ಕಿತ್ಕೊಡ್ಬೇಕನ್ನಿಸ್ತೈತೆ. ಅಯ್ಯೋ, ಬೇಡ ಬೇಡ. ಇದು ಮೋಸ. ಇಷ್ಟುದ್ದ ಟೈಪ್ ಮಾಡಿ ಈಗ ಅಳಿಸ್ಬಿಟ್ಟೆ. ನಾಳೆ ನನಗೆ ಬೇಗ ಕ್ಲಾಸ್ ಐತೆ, ನೀವು ಮಲ್ಕಳಿ. ನಿನ್ನ ಧ್ವನಿಲೇ ಮುದ್ದಾಗಿ ಗುಡ್ ನೈಟ್ ಹೇಳಿದ್ರಷ್ಟೇ ಮಲ್ಗೋದು. ಅಯ್ಯೋ, ಪಕ್ಕದಾಗೆ ಪೂರ್ವಿ ಮತ್ತೆ ಪಾವನಿ ಅವರೇ. ನಾನು ಹೇಳಕ್ಕಿಲ್ಲ. ನಾನು ಮಲ್ಗೋದಿಲ್ಲ.
ಗುಡ್ ನೈಟ್. ಗುಡ್ ನೈಟ್. ಅಂತೂ ಭುಜಂಗ, ನೀನ್ ಬೆಂಗಳೂರಿಗೆ ಹೋಗಿ ಅಮ್ಮಾಜಿಯವ್ರ ಹತ್ರ ನಿನ್ನಿಷ್ಟಂಗೆ ನಿನ್ ಮಗಳ ಮದ್ವೆ ನಿನ್ನೂರ್ನಾಗೆ ಮಾಡಕ್ಕೆ ಒಪ್ಪಿಸ್ಕೊಂಡ್ ಬಂದ್ಬಿಟ್ಟೆ. ಬೊಡ್ಲಾ ನೀನ್ ಐನಾತಿ. ಅಣ್ಣ, ಆದ್ರೆ ಮದ್ವೆ ಮಾಡ್ಬೇಕಾಗಿರೋದು ನಮ್ಮಿಷ್ಟಂಗಲ್ಲ, ಅವ್ರಿಷ್ಟಂಗೆ. ಮದ್ವೆ ಹಿಂಗೆ ಆಗ್ಬೇಕು ಅಂತ ಹೇಳವ್ರೆ. ಯೋನೋನ್ ವ್ಯವಸ್ಥೆ ಇರ್ಬೇಕು ಅಂತ ಲೀಸ್ಟು ಪಟ್ಟಿನ ಕೊಟ್ಟವ್ರೆ. ಯೋನ್ ಹೇಳ್ತಿದ್ದೀರಾ ಅದಕ್ಕೆವಾ? ಹ್ಞೂ ಕಣವ, ನೆನ್ನೆ ಪದ್ಮಿನಿ ಮತ್ತೆ ಮಕ್ಳು ಮುಂದೆ ಎಲ್ಲ ಹೇಳೋದ್ ಬೇಡ ಅಂತ ನಾನೇ ಸುಮ್ಕಿದ್ದೆ. ಏನ್ಲ ಭುಜಂಗ, ಅಂತದೇನ್ ಪಟ್ಟಿ ಕೊಟ್ಟವ್ರ ಅವರು? ತಗೋ ನೋಡು. ಏನ್ಲ ಇದು? ದೊಡ್ಡ ಛತ್ರ, ಪೊಲೀಸ್ನವರು, ಹೋಟೆಲ್ ರೂಮು, ಹಿಂಗೆಲ್ಲ ಮದ್ವೆ ಮಾಡಕ್ ಆಯ್ತದ? ಮತ್ತೆ ಅವ್ರು ದೊಡ್ಡ ಮಂತ್ ಅನಿಸ್ತರು, ಅವ್ರಿಗೇನು ಕಮ್ಮಿ ಆಗ್ಬಾರ್ದಲ್ವೇನೋ? ನಿನಗ್ ಬುದ್ಧಿ ಐತೇನ್ಲ? ಹಿಂಗೆಲ್ಲ ಕೈ ಚೆಲ್ಲಿ ಮದ್ವೆ ಮಾಡಕ್ ಆಯ್ತದ? ಅದೇನ್ ಬಿಡ್ಲ, ಒಳ್ಳೆ ಛತ್ರ, ಒಳ್ಳೆ ಊಟ, ಒಳ್ಳೆ ಉಳ್ಕೊಳ್ಳೋದ್ ಜಾಗ, ಅದ್ ನನ್ ಕೈಲಾಗಕ್ಕಿಲ್ವಾ? ಮಾಡ್ತೀನಿ ನೋಡ್ಬೇಕಾರೆ. ಮ್ಯಾಲ್ ಮೇಲೆ ನೋಡ್ಕೊಂಡು ಹೇಳ್ಬೇಡ ಕಣ್ಲ, ಇದಕ್ಕೆಲ್ಲ ಎಷ್ಟು ಖರ್ಚಾಯ್ತದ ಗೊತ್ತಾ ನಿಂಗೆ? ಬಸಿ ಇರು, ಎಲ್ಲ ಲೆಕ್ಕ ಮಾಡಿ ಹೇಳ್ತೀನಿ. ಏ ಪದ್ಮಿನಿ, ಇವತ್ತು ನಂದನ್ ಬರಲೇ ಇಲ್ವಲ್ಲೇ? ಯಾಕೆ ನೀನು ಬರಬೇಡ ಅಂತ ದಬಾಯಿಸಿದ್ಯಾ? ಬರಬೇಡ ಅಂತಾನೆ ಹೇಳಿದ್ದೆ, ಆದರೆ ಅವ್ರು ನನ್ನ ಮಾತು ಕೇಳಬೇಕಲ್ಲ. ಎಷ್ಟೊತ್ತಿಗೆ ಬರ್ತಾರೆ ಅನ್ನೋಕ್ಕಾಗಲ್ಲ, ತಟ್ಟಂತ ಪ್ರತ್ಯಕ್ಷ ಆಗ್ಬಿಡ್ತಾರೆ. ಮೇಡಮ್, ಪದ್ಮಿನಿ ಅವ್ರನ್ನ ಕೇಳ್ಕೊಂಡು ಯಾರೋ ಬಂದಿದ್ದಾರೆ. ಹೊರಡಮ್ಮ ಪದ್ಮಿನಿ. ನಂದನ್ನೇ ಬಂದಿರ್ತಾರೆ, ಹೋಗು ಹೋಗು. ಓಯ್ ಸಾಹೇಬ್ರೆ, ಏನು ಈಟೊಂದು ಬರೀತಿದ್ಯೋ? ಅದೇನಪ್ಪ ಬರೀತಿದ್ಯಾ? ಮದುವೆಗೆ ಎಷ್ಟು ಖರ್ಚಾಯ್ತದೆ ಅಂತ ಬರಿತಾ ಇದ್ದೆ. ಹೇಳ್ತೀನಿ, ಸರಿಯಾಗಿ ಕೇಳಿಸ್ಕೊ. ಹೇಳಪ್ಪ. ದೊಡ್ಡ ಛತ್ರದಾಗೆ ಮದುವೆ ಮಾಡ್ಬೇಕು, ಅದಕ್ಕೆ ತಕ್ಕನಾಗ ಅಲಂಕಾರ ಮಾಡ್ಬೇಕು ಅಂತ ಬರ್ದವ್ರೆ. ಅಟ್ಟೆ ತಾನೇ. ಕಲ್ಯಾಣ ಮಂಟಪಕ್ಕೆ 2 ಲಕ್ಷ, ಅಲಂಕಾರಕ್ಕೆ 50,000, ಅಟ್ಟೆ ತಾನೇ. ಯಾವ ಕಾಲದಾಗಿದ್ಯೋ? ಒಂದ್ ದೊಡ್ಡ ಒಳ್ಳೆ ಛತ್ರ ಅಂದ್ರೆ 5 ಲಕ್ಷ ಆಯ್ತದೆ. ಇನ್ ಡೆಕೋರೇಷನ್ಗೆಲ್ಲ 2 ಲಕ್ಷ ಆಯ್ತದೆ. ಆಟೋದೆಲ್ಲ ಆಗ್ತದ? ಹೂ, ಮತ್ತೆ ಇನ್ ಬಂದವರೆಲ್ಲ ಉಳ್ಕೊಳಕ್ಕೆ ಅದು ಮಹಾರಾಜ ಹೋಟ್ಲೆಯ. ಅಲ್ಲಿ ಒಂದ್ ಕೋಣೆಗೆ ಒಂದ್ ರಾತ್ರಿಗೆ 10,000 ರೂಪಾಯಿ ಆಯ್ತದೆ. 10,000? ಅವ್ರ ಕಡೆಗೆ ಅದೆಷ್ಟು ಜನ ಬರ್ತಾರೋ ಏನೋ ಅಂದಾಜಿಲ್ಲ. ಒಟ್ನಾಗೆ ಹೋಟ್ಲಿಗೆ ಅಂತಲೇ 1.5 2 ಲಕ್ಷ ಬೇಕು ಕಣ್ಲ. ಮುಂದಿಂದು ಊಟ. ಇನ್ ಇವ್ರು ಬರ್ಸಿರೋ ವೆರೈಟಿ ಎಲ್ಲ ನೋಡಿದ್ರೆ ಊಟಕ್ಕೆನೆ 3 ಲಕ್ಷ ರೂಪಾಯಿ ಬೇಕು. 3 ಲಕ್ಷವಾ? ಆಟೆಲ್ಲ ಆಗ್ತದೆ ಎಲ್ಲ ಬರೀ ಊಟಕ್ಕೆ? ಹ್ಞೂ, ಮತ್ತೀಗ ಇರೋ ಒಟ್ಟಾರೆ ಎಷ್ಟು ಖರ್ಚಾಯ್ತದೆ ಅಂತ ಹೇಳ್ತೀನಿ. ಹಾ,
ಇವ್ರು ಹೇಳಿರೋ ತರ ವ್ಯವಸ್ಥೆ ಮಾಡ್ಬೇಕು ಅಂದ್ರೆ 10 ರಿಂದ 12 ಲಕ್ಷ ರೂಪಾಯಿ ಖರ್ಚಾಯ್ತದೆ. ಮೆಹಂದಿ ಶಾಸ್ತ್ರ, ಬಳೆ ಶಾಸ್ತ್ರ, ಅರ್ಶಿಣ ಶಾಸ್ತ್ರ, ಅದಕ್ಕೆಲ್ಲ ಸರಿಯಾಗಿ ಅಲಂಕಾರ ಆಗ್ಬೇಕು. ಮತ್ತೆ ಇದಕ್ಕೆ ಬರುವಂತ ನೆಂಟ್ರಿಸ್ಟಿಗೆಲ್ಲ ಊಟದ ವ್ಯವಸ್ಥೆ ಆಗ್ಬೇಕು. ಇನ್ನ ಮನೆಯವ್ರಿಗೆ ಅಂತ ಒಡವೆ ಬಟ್ಟೆ ಅಂತ ಒಂದಷ್ಟು ಖರ್ಚಾಗ್ತದೆ. ಪದ್ಮಿನಿ ಒಡವೆ ಬಟ್ಟೆಗೆನೆ ಬೇಕಾದಷ್ಟು ಹಣ ಬೇಕಾಯ್ತದೆ. ಒಟ್ನಾಗೆ ನೀನ್ ಖರ್ಚು ಮಾಡ್ದೆ ಒಂದ್ ಕಡ್ಡಿನೂ ಅತ್ಲಾಗಿಂದ ಇತ್ಲಾಗಿ ಇಡಕ್ ಆಗಕ್ಕಿಲ್ಲ. ನನ್ ಹೇಳ್ದೆ ಅವ್ರು ಹೇಳಿದ್ಕೆಲ್ಲ ತಲೆ ಆಡ್ಸ್ಬೇಡಿ ಅಂತ. ನೋಡಿ ಈಗ ಅಲ್ಲ ಅಡೆಯ, ನಮ್ ಕೈಲಾದಂಗೆ ಮಾಡ್ತೀವಿ ಮದ್ವೆ ಅಂತ ಹೇಳೋದಲ್ವಾ ನೀನು? ಅದೇಂಗಾಗ್ತವ? ನನ್ಗೂ ಸ್ವಾಭಿಮಾನ ಐತೆ. ಅವ್ರು ಅಂದ್ಕೊಂಡ್ಬಿಟ್ಟವ್ರೆ ನನ್ನ ಕೈಲಿ ಮಗಳು ಮದುವೆ ಮಾಡಕ್ ಹಾಕಿಲ್ಲ ಅಂತ. ನಾನು ನನ್ನ ಕೈಲಿ ಆಗಕ್ಕಿಲ್ಲ ಅಂತ ಕೈ ಚೆಲ್ಲಿ ಕೂತ್ಕೊಂಡ್ಬಿಟ್ರೆ ಗೌರವ ಕಡಿಮೆ ಆಗ್ತದೆ. ಆಗ್ತದೆ ನನ್ನ ಮಗಳದಲ್ವಾ? ಅವರು ನನ್ನನ್ನ ನಮ್ಮನೆ ಬೀಗರು ಅಂದ್ಕೊಂಡಿಲ್ಲ, ಯಾರೋ ಒಬ್ಬ ಮಾಮೂಲಿ ಎಲೆಕ್ಟ್ರಿಷಿಯನ್ ಅಂದ್ಕೊಂಡ್ಬಿಟ್ಟವ್ರೆ. ಅದಕ್ಕೇನೆ ನನ್ನ ಕೈನಲ್ಲಿ ಅವ್ರ ಮನೆ ಸ್ವಿಚ್ ರಿಪೇರಿ ಮಾಡಿಸಿತ್ತು. ಅದೊಂದೇನು ನನ್ನ ಗೌರವ ಕಡಿಮೆ ಆಗ್ತಿಲ್ಲ. ಆದರೆ ಒಪ್ಕೊಂಡಿದ್ದೀನಲ್ಲ ಮದುವೆ, ಅದನ್ನೇನ ಮಾಡಲಿಲ್ಲ ಅಂದ್ರೆ ನನ್ನ ಗೌರವ ಕಡಿಮೆ ಆಗ್ಬಿಡ್ತದೆ. ಈ ಊರಾಗ ನಾನು, ಅಲ್ಲಿ ನೆಂಟ್ರ ಮನೆಗೆ ನನ್ನ ಮಗಳು, ಇಬ್ರು ತಲೆ ಎತ್ಕೊಂಡು ಬದುಕಕ್ಕ ಹಾಕಿಲ್ಲ. ಆದ್ರೂ ಭುಜಂಗ, ಇಷ್ಟೊಂದೆಲ್ಲ ಖರ್ಚು ಮಾಡಕ್ ಆಯ್ತದೇನಿಲ್ಲ ಅಂದ್ರೆ ನನ್ನ ಕೈನಲ್ಲಿ ಖರ್ಚು ಮಾಡಕ್ ಹಾಕಿಲ್ಲ, ಈ ಮದುವೆ ಮಾಡಕ್ ಹಾಕಿಲ್ಲ ಅಂತ ಹೇಳ್ಬೇಕಾ? ಯಾವ ಮುಖ ಎತ್ಕೊಂಡು ಹೇಳಿ ನಾನು? ಯಾವ ಮುಖ ಎತ್ಕೊಂಡು ಹೇಳಿ? ಹಂಗ ಹೇಳಿದ್ರೆ ನನ್ನ ಮರ್ಯಾದೆ ಏನಾಗ್ಬೇಡ. ಸಮಾಧಾನ ಮಾಡ್ಕೊಳ್ಳೋ, ಏನು ಆಗಕ್ಕಿಲ್ಲ. ಸಮಾಧಾನ ಮಾಡ್ಕೊಳಿಯ, ಸಮಾಧಾನ ಮಾಡ್ಕೊಳ್ರಿ. ಹತ್ಲೂರಲ್ಲೇ ಬೆಂಗಳೂರು ಇದ್ರೆ ತುಂಬಾ ಚೆನ್ನಾಗಿರೋದು. ನಿನ್ನ ಸುಲಭವಾಗಿ ರೀಚ್ ಆಗ್ಬೋದಾಗಿತ್ತು. ಏಯ್, ನಿನ್ನ ನೀನ್ ಏನ್ ಅನ್ಕೊಂಡಿದ್ಯಾ? ಒಂದೇ ಒಂದು ಡ್ಯಾನ್ಸ್ ಪ್ರೋಗ್ರಾಮ್ಗೆ ಏನ್ ಸ್ಟಾರ್ ಆಗ್ಬಿಟ್ಟಿಯಾ? ಏನ್ ನಡ್ಕೊಂಬಂದ್ಬಿಟ್ಟಿದ್ಯಾ ನಿನಗೆ? OTP ಇಲ್ದೆ ಹೊರಗಡೆ ಬಿದ್ದಿದ್ದೋಳು ನೀನು. ಒಳಗಡೆ ಕರ್ಕೊಂಡು ಬಂದಿದ್ದೀನಿ. ನಾನು ಫೋನ್ ತೆಗಿಯಲ್ಲ, ನನ್ನ ಮಾತು ಗೌರವ ಇಲ್ವಾ? ಏನಂದೆ ನೀನು? ಡ್ಯಾನ್ಸ್ ಮಾಡಲ್ವಾ? ಏಕೆ? ಓಹೋ, ಬೇರೆ ಯಾವ್ದಾದ್ರು ಶೋನ ಒಪ್ಕೊಂಡ್ಬಿಟ್ಟಿಯಾ? ಎಷ್ಟು ಡೀಲ್ ಮಾಡ್ಕೊಂಡೆ? ನೀವ್ ಯಾಕೆ ಹಿಂಗೆಲ್ಲ ಮಾತಾಡ್ತಿದ್ದೀರಾ? ನೋಡು, ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ. ನೀನು ಈ ಡ್ಯಾನ್ಸ್ ಮಾಡೋದ್ರಿಂದ ನಿನಗೆ ಹೆಸರು ಬರುತ್ತೆ, ನನಗೆ ದುಡ್ಡು ಬರುತ್ತೆ. ಆಫ್ಟರ್ ಆಲ್ ಹಳ್ಳಿ ಹುಡುಗಿ ನೀನು, ಮಿಡಲ್ ಕ್ಲಾಸ್ ಜೀವನ. ನೀನು ಈ ಶೋನ ಒಪ್ಕೊಳ್ಳೋದ್ರಿಂದ ನೀನು ಬೇರೆ ಲೆವೆಲ್ಗೆ ಬೆಳಿತೀಯ. ಯೋಚನೆ ಮಾಡು, ಒಳ್ಳೆ ಅವಕಾಶನ ಹಾಳು ಮಾಡ್ಕೋಬೇಡ, ಒಪ್ಕೋ. ನನ್ಗೆ ಯಾವ ಹೆಸರು ಹಣ ಏನು ಬೇಡ.
ನನ್ಗೆ ಈ ವಿಷಯದಾಗೆ ಒತ್ತಾಯ ಮಾಡಬೇಡಿ ಅಷ್ಟೇಯ. ನಾನು ತುಂಬಾ ಒಳ್ಳೆಯವನಾಗಿರೋದಕ್ಕೆ ಇಷ್ಟಪಡ್ತೀನಿ. ಸುಮ್ಮನೆ ನನ್ನನ್ನು ಕೆಟ್ಟವನಾಗಿ ಮಾಡಬೇಡ. ನೀವೆಷ್ಟೇ ಹೇಳಿದ್ರು ಅಷ್ಟೇ, ನನ್ನ ನಿರ್ಧಾರ ಬದಲಾಗಕ್ಕಿಲ್ಲ. ನಾನು ಡ್ಯಾನ್ಸ್ ಮಾಡಕ್ಕಿಲ್ಲ ಅಂದ್ರೆ ಮಾಡಕ್ಕಿಲ್ಲ. ಇದೇ ವಿಷಯ ಇಟ್ಕೊಂಡು ಪದೇ ಪದೇ ನನಗೆ ಫೋನ್ ಮಾಡೋದು, ಮನೆ ಹತ್ರ ಬರೋದು ಇದೆಲ್ಲ ಮಾಡಬೇಡಿ. ನೀವೇನು ಚಿಂತೆ ಮಾಡ್ಬೇಕಾಗಿಲ್ಲ. ಹೆಂಗಾದ್ರೂ ಮಾಡಿ ಹಣ ಹೊಂದ್ತೀನಿ, ಅವ್ರ ಯೋಗ್ಯತೆಗೆ ತಕ್ಕನಂಗೆ ಅವ್ರು ಇಷ್ಟಪಟ್ಟಂಗೆ ಮದುವೆ ಮಾಡ್ಕೊಂತೀನಿ. ಆಟೋ ಒಂದು ಹಣವ ಎಲ್ಲಿಂದ ಹೊಂಚ್ತೀರ್ರಿ? ಯಾಕೆ ಮಕ್ಕಳ ಹೆಸರಿಗೆ ಚೀಟಿ ದುಡ್ಡು ಕಟ್ಟಿಲ್ವಾ? 8 ವರ್ಷದಿಂದ ಕಟ್ಟಿದ್ದೀನಿ. ಅದೇ ಧೈರ್ಯ ನನಗೆ. ಇದೇ ಸಮಯದಲ್ಲಿ ಉಪಯೋಗ ಬರ್ಲಿ ಬಿಡೋದು. ಇನ್ಯಾಕಿರೋದು ಹಣ? ಈಗ ನಾನು ಹೋಗ್ತೀನಿ, ಆ ಚೀಟಿ ದುಡ್ಡು ಕೇಳ್ತೀನಿ. ಅದೆಷ್ಟು ದುಡ್ಡು ಬರ್ತೈತೆ ಅಣ್ಣಯ್ಯ? ಆಟ ದುಡ್ಡಿಂದ ಇಷ್ಟೆಲ್ಲ ಅದ್ದೂರಿಯಾಗಿ ಮದ್ವೆ ಮಾಡಕ್ಕಾಯ್ತದ? ಏಟ್ ದುಡ್ಡು ಬರ್ತತೆ ಅಂತ ಹೋಗಿ ಕೇಳ್ಬೇಕಪ್ಪ. ಕೇಳಿದ್ರೆ ಗೊತ್ತಾಗ್ತದೆ. ನನ್ನ ಪ್ರಕಾರ ದೊಡ್ಡ ದುಡ್ಡೇ ಬರ್ತೈತಿ. ಬಾರ ಸುಧಾಕರ, ಹೋಗಿ ಈಗಲೇ ಕೇಳುವ, ಈಗಲೇ ಕೊಟ್ಬಿಡಪ್ಪ ಅಂತ. ಅವನೇನ ಕೊಟ್ಬಿಟ್ರೆ ಈಗ್ಲಿಂದಲೇ ಮದುವೆ ವ್ಯವಸ್ಥೆ ಶುರು ಮಾಡ್ಬಿಡ್ಬೋದು. ಬಾ ಹೋಗೋಣ. ಬಾ. ಅದ್ಕೆವಾ ಅಳ್ಬ್ಯಾಡಿ ನೀವು. ತ್ಯಾವ್ರಿದಾನೆ ಚೀಟಿಯಿಂದ ಬರೋ ದುಡ್ನಾಗೆ ಮದ್ವೆ ಖರ್ಚನ್ನೆಲ್ಲ ತೂಗ್ಸಂಗಾಗ್ತೈತೆ. ಸುಧಾಕರ, ಇವತ್ತು ಆ ಚೀಟನೆಯನ್ನ ದುಡ್ಡು ಕೊಟ್ರೆ ಮದುವೆ ಕೆಲ್ಸಗಳನ್ನೆಲ್ಲ ಶುರು ಮಾಡ್ಬೇಕು. ಎಲ್ಲ ಒಳ್ಳೇದಾಗ್ಲಿಂತ ಒಂದ್ಸರಿ ದೇವ್ರಿಗೆ ಅರ್ಚನೆ ಮಾಡಿಸ್ಕೊಂಡು ಹೋಗ್ಬಿಡವಾ? ಹಂಗೆ ಮಾಡವ ನಡಿ. ಬಾ ಮತ್ತೆ. ದೇವ್ರೆ, ನನ್ನ ಮಗಳ ಮದುವೆನ ಬೀಗರು ಆಸೆ ಪಟ್ಟಂಗೆ ನಾನು ಮಾಡಕ್ ಹೊರಟೀನಿ. ನನಗೆ ಚೀಟಿ ಹಣ ನಾನು ಪೂರ್ತಿಯಾಗಿ ಇವತ್ತೇ ಕೈ ಸಿಕ್ಬಿಡ್ಲಿ. ಬೀಗರ ಯೋಗ್ಯತೆಗೆ ತಕ್ಕಂಗೆ ಮಗಳ ಮದುವೆಯ ನಾನೇ ಮಾಡಂಗಾಗ್ಲಿ. ನಾನ್ ತಲೆ ತಗ್ಸಂಗೆ, ನನ್ನ ಮಗಳು ಕಣ್ಣೀರು ಹಾಕೋಂಗೆ ಯಾವತ್ತೂ ಬಾಡ್ಬೇಡಪ್ಪಟ್ಟೇನು. ನನ್ನ ಕಷ್ಟಾಗೆ ಸುಖದಾಗೆ ನನ್ನ ಜೊತೆಯಾಗಿ ಇರಪ್ಪ. ಸ್ವಾಮಿ, ಪ್ರಸಾದವಾ ನಮ್ಮ ಮನೆಗೆ ಕಳ್ಸ್ಕೊಟ್ಬಿಡಿ. ಸರಿ.
ಎಲ್ಲ ಇಷ್ಟೊಂದು ಜನ ಸೇರ್ಬಿಟ್ಟವ್ರೆ ಬಾ ನೋಡುವ ಏನು ಅಂತ